ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ಸೋಯ. ಈ ವಿಡಿಯೋ ಎಸ್ಪೆಷಲಿ ನನ್ನ ಬಂಧು ಮಿತ್ರರಿಗೆ ಯಾರಿಗೆಲ್ಲ ಈ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೋ, ನಾನು ಏನೂ ತಿನ್ನಲ್ಲ ಸರಿಯಾಗಿ, ಅದಕ್ಕಾಗಿನೇ ನಾನು ಈ ಫಿಟ್ನೆಸ್ನ ಮೇಂಟೈನ್ ಮಾಡ್ತಾ ಇರೋದು ಅಂತ ಅನ್ಕೊಂಡಿರೋರಿಗೆ ದಯವಿಟ್ಟು ನಿಮ್ಮ ಊಹೆಗಳು ಖಂಡಿತವಾಗ್ಲೂ ಸುಳ್ಳು ಅಥವಾ ಅದು ತಪ್ಪು. ಯಾತಕ್ಕೆ ಅಂದ್ರೆ ಆಹಾರ ಸೇವನೆ ಮಾಡಲಿಲ್ಲ ಅಂದ್ರೆ, ಎಸ್ಪೆಷಲಿ ಹೆಲ್ದಿ ಫುಡ್ ತಿನ್ನಲಿಲ್ಲ ಅಂದ್ರೆ ಯಾರು ಆರೋಗ್ಯವಾಗಿರೋಕ್ಕೂ ಆಗಲ್ಲ, ಹಾಗೆ ಫಿಟ್ನೆಸ್ನ ಮೇಂಟೈನ್ ಮಾಡೋದಕ್ಕೂ ಆಗಲ್ಲ. ದೇರ್ ಆರ್ ಟೂ ಟೈಪ್ಸ್, ಅಂದ್ರೆ ಎರಡು ಕ್ಯಾಟಗರಿ ಆಫ್ ಪೀಪಲ್ ಇರ್ತಾರೆ. ಸಣ್ಣಕ್ಕಿರ್ತಾರೆ, ಫಿಟ್ ಆಗಿರ್ತಾರೆ. ಸಣ್ಣಕ್ಕಿದ್ದಾರೆ ಅಂದಿದ ತಕ್ಷಣ ಅವ್ರು ಫಿಟ್ ಅಂತ ಅಲ್ಲ, ಫಿಟ್ ಆಗಿರ್ತಾರೆ ಅಂದಿದ ತಕ್ಷಣ ಅವ್ರು ದಪ್ಪಕ್ಕಿರ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಸೊ ಫಿಟ್ ಆಗಿರೋರು ಸಣ್ಣ ಕೂಡ ಇರ್ತಾರೆ. ಯಾತಕ್ಕೆ ಅಂದ್ರೆ ಅವ್ರು ವರ್ಕೌಟ್ ದಿನನಿತ್ಯ ಮಾಡಿ ಅವರಲ್ಲಿರೋ ಫ್ಯಾಟ್ ನ ಬರ್ನ್ ಔಟ್ ಮಾಡಿರ್ತಾರೆ. ಸೊ ನಾನು ಕೂಡ ನಿಮ್ ತರಾನೇ ಮನುಷ್ಯಳು. ಟೈಮ್ಗೆ ಚೆನ್ನಾಗಿ ಊಟ ಮಾಡ್ತೀನಿ. ಜಂಕ್ಸ್ ಖಂಡಿತವಾಗ್ಲೂ ತುಂಬಾ ಕಮ್ಮಿ ತಿಂತೀನಿ. ಸ್ವೀಟ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ಅಂತ ಹೊರಗೆ ಸ್ವೀಟ್ಸ್ ತಿನ್ನಲ್ಲ, ನಾನು ಮನೇಲಿ ಮಾಡ್ಕೊಂಡಿರೋ ಸ್ವೀಟ್ಸ್ನ ಮಾತ್ರ ತಿನ್ನೋದು. ಹಾಗಾಗಿನೇ ನಾನು ನೋಡೋಕೆ ಹಿಂಗಿರ್ತೀನಿ. ನನ್ನ ವಿಡಿಯೋಸ್ ಯೂಶಲ್ ಆಗಿ ನೀವು ನೋಡಿರ್ತೀರಾ, ಸ್ಟ್ರೆಂತ್ ಟ್ರೈನಿಂಗ್ ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ, ಯೋಗ ವಿಡಿಯೋಸ್ ಕೂಡ ಪೋಸ್ಟ್ ಮಾಡಿರ್ತೀನಿ. ಇಷ್ಟೆಲ್ಲ ಶಕ್ತಿ ನನ್ನ ತೋಳುಗಳಲ್ಲಿ, ನನ್ನ ಕಾಲುಗಳಲ್ಲಿ ಬೇಕು ಅಂದ್ರೆ ನಾನು ನನ್ನ ಆಹಾರನ ಕರೆಕ್ಟ್ ಆಗಿ ಇದ್ದಮಿತಿಯಾಗಿ ತಗೊಳ್ಳೇಬೇಕು. ಸೊ ನೀವು ಕೂಡ ನಂತರ ಆಗ್ಬೇಕು ಅಂದ್ರೆ ತಿನ್ನಬಾರ್ದು ಅಂತ ಏನೂ ಇಲ್ಲ. ಟೈಮ್ ಚೆನ್ನಾಗಿ ಊಟ ಮಾಡಿ, ಆದ್ರೆ ಅದನ್ನ ಬರ್ನ್ ಹೇಗ್ ಮಾಡಬೇಕು ಅಂತ ಖಂಡಿತ ವಿಡಿಯೋಸ್ನ ನೋಡಿ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ